ರಾಜಕೀಯ ಕೆಸರ ಚಾಟಕ್ಕೆ ಕಾರಣವಾದ ಎಫ್ಐಆರ್. ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ದಾಖಲಾದ ಎಫ್ಐಆರ್. ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಿದ್ದಾರೆ. ರಾಜಕೀಯ ದ್ವೇಷಕ್ಕೆ ಎಫ್ಐಆರ್ ಅಂತ ಉಲ್ಲೇಖ ಮಾಡಿದೆ ಬಿಜೆಪಿ ಪಡೆ. ಕಾನೂನಿನಂತೆ ಎಫ್ಐಆರ್ ದಾಖಲಾಗಿದೆ ಅಂತ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿಗಳಿಗೆ ಕಾನೂನಿನ ಪಾಠ ಹೇಳಿದೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ರೀತಿ ಮಾತನ್ನ ಆಡಿದ ಮಾತಿಗೆ ಎಫ್ಐಆರ್ ದಾಖಲಾಗಿದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿಗಳ ಬಗ್ಗೆ ಗೌರವವಿದೆ ಅಂತ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ಆಗಿರೋದು ದ್ವೇಷಪೂರಿತ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ ಸರ್. ಇದು ಸಂಬಂಧನ ಅದಕ್ಕೆ ಈ ಕಾನೂನು ಪ್ರಕಾರ ಕಾನೂನು ದೃಷ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅಷ್ಟೇ. ಕಾನೂನು ಈಗ ಕಾನೂನು ಚೌಕಟ್ಟಿನಲ್ಲಿ ಬರಲಿಲ್ಲ ಅಂದ್ರೆ ಮಾಡಲ್ಲ, ಕಾನೂನು ಚೌಕಟ್ಟಿನಲ್ಲಿ ಬರ್ತೀವಿ ಅಂದ್ರೆ ಮಾಡ್ತಾರೆ ಅಷ್ಟೇ. ನಾನು ನಮ್ಮ ಸ್ವಾಮಿಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ಸ್ವಾಮಿಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಸಂವಿಧಾನ ಹಕ್ಕು ಯಾರ ಹಕ್ಕು ಬಗ್ಗೆಗೂ ಯಾರು ಮಾತಾಡೋಕ್ಕೆ ಅವಕಾಶ ಬೇಡ, ಜಾತಿಗಳಲ್ಲಿ ಬೇಡ. ನಾವೆಲ್ಲ ಮಾನವ ಧರ್ಮ, ಮಾನವ ಧರ್ಮ ನಮ್ಮದು ಸಂವಿಧಾನ. ಇವೆರಡಕ್ಕೂ ಕೂಡ ನಾವು ಹೆಚ್ಚಿಗೆ ಒತ್ತನ್ನು ಕೊಟ್ಟು ಹೋಗಬೇಕು. ನಾನು ಸ್ವಾಮಿಗಳಿಗೆ ಹೇಳ್ತೀನಿ, ಪೊಲೀಸವ್ರಿಗೂ ಹೇಳ್ತೀನಿ. ಹಂಗಂತ ಯಾರು ಏನು ಮಾಡ್ತೀರಿ? ಯಾರು ಲಾಗಿನ ದೊಡ್ಡವರಿಲ್ಲ, ಕಾನೂನಿಗೆ ಯಾರು ದೊಡ್ಡವರಿಲ್ಲ. ಯಾರೋ ಒಂದು ಸಣ್ಣ ಪೋಸ್ಟಿಗೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಕೇಸ್ ಹಾಕ್ತೀವಿ. ಪೊಲೀಸವರು ನಾನು ಹಾಕಿದ್ರು ನನ್ನ ಮೇಲೆ ಕೇಸ್ ಹಾಕಿ. ನಮ್ಮ ಕಾಂಗ್ರೆಸ್ ಆಫೀಸ್ ಹುಡುಗಗಳ ಮೇಲೆಲ್ಲ ಕೇಸ್ ಹಾಕ್ಸಿಲ್ವ ಬಿಜೆಪಿ ಗೌರ್ಮೆಂಟಲ್ಲಿ? ನಾನೇನು ಹೇಳಿದಲ್ಲ ಸ್ವಾಮಿ ನಾನು ಉಗ್ರ ಹೋರಾಟ ಮಾಡ್ಬಿಡ್ತೀನಿ ಅಂತ ಅಶೋಕ್ ಹೇಳ್ತಾನೆ. ಏನಾಯ್ತು ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಕೇಸ್ ಹಾಕ್ಸಾಗ? ಎಲ್ಲೋಗಿದ್ರು ಅಶೋಕು? ಎಲ್ಲೋಗಿದ್ರು ಬಿಜೆಪಿಯವರು? ಇದೇ ಕುಮಾರಸ್ವಾಮಿ ಗೌರ್ಮೆಂಟಲ್ಲಿ ಕೇಸ್ ಹಾಕ್ಲಿಲ್ವಾ? ಬಾಲಗಂಗಾಧರ ಸ್ವಾಮಿ ಇದು ನಿರ್ಮಲಾನಂದ ಸ್ವಾಮೀಜಿ ಫೋನ್ನ ಟ್ಯಾಪ್ ಮಾಡಿದಾಗ ಯಾಕೆ ಮಾತಾಡಲಿಲ್ಲ? ಅಶೋಕ್ ಯಾಕೆ ಮಾತಾಡಲಿಲ್ಲ? ಒಬ್ಬ ನಿರ್ಮಲಾನಂದ ಸ್ವಾಮಿಗಳು ಒಬ್ಬ ಕ್ರಿಮಿನಲ್ ಅಂತ ಅಂದ್ಬಿಟ್ಟು ಅವ್ರ ಫೋನ್ ನಂಬರ್ ಕೊಟ್ಟಿದ್ರಲ್ಲ. ಡು ಯು ನೋ ದೇರ್ ಇಸ್ ಎ CBI ರಿಪೋರ್ಟ್ ಆನ್ ದಟ್? ಯಾಕೆ ಮಾತಾಡ್ತಾ ಇಲ್ಲ ಅದನ್ನೆಲ್ಲ? ಸುಮ್ಮನೆ ಈ ರಾಜಕಾರಣ ಬಿಟ್ಬಿಟ್ಟು, ಒಣ ರಾಜಕಾರಣ ಬಿಟ್ಬಿಟ್ಟು ಇವರೇ ಬೆಂಕಿ ಇಕ್ಬಿಟ್ಟು ಅದ್ರಲ್ಲಿ ತೆಗೆದುಕೊಂಡು ಬಿಡಿ ಸೇರ್ತಾವ ಅಶೋಕ. ಅವರಿಗೆ ಕಾನೂನು ಬಿಟ್ಟು ಏನು ಗೊತ್ತಾಗೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಆ ಸಂದರ್ಭಕ್ಕೆ ಆ ರೀತಿ ಮಾಡಿರ್ತಾರೆ. ಅವರು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂಥೇಳಿ ನಾವುಗಳು ಯಾರೂ ಹೇಳೋದಕ್ಕಾಗೋದಿಲ್ಲ. ಅವರಿಗೆ ಈ ರೀತಿ ಅವ್ರು ಮಾಡಿದ ಮಾತಿಗೆ ಅವರು ಕಂಪ್ಲೇಂಟ್ ಮಾಡಿಕೊಂಡು ಇದು FIR ಮಾಡಿದ್ದಾರೆ. ಅದರಿಂದ ಟೀಕೆ ಟಿಪ್ಪಣಿಗಳು ಸ್ವಾಭಾವಿಕವಾಗಿ ಬರುತ್ತೆ. ಅವರು ಅಪರವಾಗಿರೋರು ಒಂದು ಮಾತಾಡ್ತಾರೆ, ವಿರುದ್ಧವಾಗಿರೋರು ಒಂದು ಮಾತಾಡ್ತಾರೆ. ಆದರೆ ಕಾನೂನನ್ನು ಹೊರತುಪಡಿಸಿ ಯಾರೂ ಕೂಡ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಅಲ್ಲ, ಯಾವುದು ಸರಿ ಯಾವುದು ಸರಿ ಇಲ್ಲ ಅನ್ನೋದು ಪೊಲೀಸ್ನವ್ರಿಗೆ ಗೊತ್ತಿದೆ ಅಲ್ವಾ? ಆ ಭಾಷೆ ಉಪಯೋಗಿಸಿದಾಗ ಯಾವ ಭಾಷೆ ಸರಿ ಯಾವ ಭಾಷೆ ಸರಿ ಇಲ್ಲ ಅನ್ನೋದನ್ನು ಕಾನೂನಿನಲ್ಲಿ ಏನಿದೆ ಅದನ್ನು ಮಾಡ್ತಾರೆ. ನಾವು ಹೇಳಿ ಈ ಭಾಷೆ ಇದು ಹಿಂಗಿದೆ ಅದನ್ನು ಮಾಡಿ ಆ ಭಾಷೆ ಬಿಟ್ಬಿಡಿ ಅಂತ ನಾವು ಯಾರು ಹೇಳೋದಿಲ್ಲಲ್ಲ. ಅವರಿಗೇನು ಸೂಕ್ತವಾಗಿ ಕಾನೂನು ಚೌಕಟ್ಟಿನಲ್ಲಿ ಕಾಣಿಸುತ್ತೆ ಅದನ್ನು ಮಾಡ್ತಾರೆ. ನೋಡಿ, ವಿ ರೆಸ್ಪೆಕ್ಟ್ ಅವರ್ ಶ್ರೀಸ್. ಒಂದು ಧಾರ್ಮಿಕ ಸಂಸ್ಥೆ ಮುಖ್ಯಸ್ಥರಿಗೆ ನಮಗೆ ಅವ್ರ ಬಗ್ಗೆ ಗೌರವ ಇದೆ. ಯಾಕೆ ಧಾರ್ಮಿಕ ಅಂದರೆ ಅದು ಸೌಹಾರ್ದತೆಯನ್ನು ಕಾಪಾಡೋದು, ಸಾಮರಸ್ಯವನ್ನು ಸೃಷ್ಟಿ ಮಾಡೋದು, ಸಮನ್ವಯತೆಯನ್ನು ಕಾಪಾಡ್ತಕ್ಕಂಥ ವೇದಿಕೆ, ಅಂಥ ಪವಿತ್ರವಾದ್ದು. ಅಲ್ಲಿರ್ತಕ್ಕಂಥವ್ರು ಈ ಒಂದು ಚೌಕಟ್ಟಿನ ಕಾನ್ಸ್ಟಿಟ್ಯೂಷನ್ ಉದ್ದೇಶನೂ ಇದೇನೆ, ಸ್ವಾತಂತ್ರ್ಯದ ಉದ್ದೇಶನೂ ಇದೇನೆ. ಅದಕ್ಕೆ ವ್ಯತಿರಿಕ್ತ ಆದಾಗ ಡಿಸ್ಟರ್ಬ್ ಆಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.